ಸೋಮೇಜಿ ಅವರನ್ನು ವೇದಿಕೆಗೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ವೇದಿಕೆಯ ಮೇಲೆ ಇರುವ ಎಲ್ಲ ಗಣ್ಯರೇ ಮತ್ತು ಹಿರಿಯರೇ ಹಾಗೂ ನನ್ನ ಎದುರುಗಡೆ ಕೂತಿರುವಂಥ ಬಹುಶಃ ಹೆಚ್ಚಿನವರು ವಿದ್ಯಾರ್ಥಿಗಳೇ ಇರ್ತಾರೆ. ನಾನು ಈ ಸಂಸ್ಥೆಯ ಬಗ್ಗೆ ಕೇಳಿದ್ದೇನೆ, ಆದರೆ ಬರ್ತಾ ಇರೋದು ಏನು, ಈ ಸಂಸ್ಥೆಗೋಸ್ಕರ ಅಕ್ಟೋಬರ್ 2ನೇ ತಾರೀಕು ಒಂದು ಗಾಂಧಿಯ ಬಗ್ಗೆ ಒಂದು ಭಾಷಣವನ್ನು ನನ್ನ ಮನೆಗೆ ಬಂದು ರೆಕಾರ್ಡ್ ಮಾಡಿಕೊಂಡಿದ್ದೆ. ಮತ್ತು ಈ ಕೊರೋನಾದ ಹಾವಳಿ ಕಡಿಮೆ ಆದ್ಮೇಲೆ ಒಂದು ದಿವಸ ನಿಮ್ಮನ್ನ ಕಾಲೇಜಿಗೆ ಕರಿತೇವೆ, ಈ ಸಂಸ್ಥೆ ಕರೆಸ್ತೇವೆ ಅಂತ ಹೇಳಿ. ಹಾಗೆ ನಾನು ಸಂತೋಷದಿಂದ ಇಲ್ಲಿ ಬಂದಿದ್ದೇನೆ. ಸಂತೋಷ ಪಡಲಿಕ್ಕೆ 2-3 ಕಾರಣಗಳಿದ್ದಾರೆ, ಹಲವಾರು ಕಾರಣಗಳಿದ್ದಾರೆ. 2-3 ಬಹಳ ಮುಖ್ಯವಾದ ಕಾರಣಗಳಿದ್ದಾರೆ. ಒಂದು ಏನು ಅಂದ್ರೆ, ಇವತ್ತು ನನಗೆ ಇನ್ವಿಟೇಷನ್ ಪ್ರತಿಯನ್ನು ಕಳಿಸಿದ್ರು. ಅದನ್ನು ಸುಮ್ಮನೆ ನನ್ನ ವಾಟ್ಸ್ಆ್ಯಪ್ನಲ್ಲಿ ಸ್ಟೇಟಸ್ ಎಲ್ಲ ಹಾಕಿದೆ ಕೂಡ ನಮ್ಮ ಸುಮಾರು ಜನ ಹಳೆ ವಿದ್ಯಾರ್ಥಿಗಳೆಲ್ಲ ಬಹಳ ಸಂಭ್ರಮ ಪಟ್ಟರು. ಇಲ್ಲೇ ಸುತ್ತಮುತ್ತ ಎಲ್ಲ ಇರೋರು ಮತ್ತು ಈ ಸಂಸ್ಥೆ ಬಗ್ಗೆ ಬಹಳ ಅಭಿಮಾನ ಮಾತುಗಳನ್ನು ಅವ್ರು ಹೇಳಿದ್ರು. ಇದೊಂದು ಮರ್ಕಜ್ ಸಂಸ್ಥೆ ಅಂತ ಒಬ್ಬ ವಿದ್ಯಾರ್ಥಿ ಸಲಾಮನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ಸರ್ವತೋಮುಖವಾಗಿರುವಂತಹ ಶಿಕ್ಷಣವನ್ನು ಕೊಡುವ ರೀತಿಯ ಸಂಸ್ಥೆ. ಅದು ನನಗೆ ಸಂತೋಷಕ್ಕೆ ಒಂದು ಕಾರಣ. 2ನೇ ಕಾರಣ, ನಮ್ಮ ಇವತ್ತು ಸನ್ಮಾನ ಸ್ವೀಕರಿಸಿದವರು ಹಿಮಾಚಲ ಪ್ರದೇಶದ ಕಡೆ ಹೇಳಿದರು. ಹಿಮಾಚಲ ಪ್ರದೇಶದಲ್ಲಿ ಮಸೀದಿ ಇಲ್ಲ ಅಂತ ಹೇಳಿದ್ರು. ಆದರೆ 2005ನೇ ಇಸ್ವಿಯಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗ ಒಂದು ಸಮಿತಿಯನ್ನು ನ್ಯಾಯಮೂರ್ತಿ ರಾಜೇಂದ್ರ ಸಾಚಾರ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ನಿರ್ಮಿಸಿ ಮುಖ್ಯವಾಗಿ ಈ ದೇಶದ ಮುಸಲ್ಮಾನರ ಸ್ಥಿತಿಗತಿ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ಅವರು ತಯಾರಿಸಿಕೊಡ್ತಾರೆ. ಅದರಲ್ಲಿ ಅದ್ರ ಬಗ್ಗೆ ಅವರು ಬಹಳ ಟೀಕೆಯನ್ನ ಎದುರಿಸಬೇಕಾಯಿತು. ಆದರೆ ಅವರು ಬಹಳ ವಸ್ತುನಿಷ್ಠವಾಗಿ ಬಹಳ ಆತಂಕದಿಂದ ಆ ವರದಿಯಲ್ಲಿ ಹೇಳಿರೋ ಮಾತು ಏನು ಅಂದ್ರೆ, ನಮ್ಮ ದೇಶದಲ್ಲಿ ಬಹಳ ಹಿಂದುಳಿದವರು ಅಂತ ನಾವು ತಿಳಿದಿರುವಂತಹ ದಲಿತರು ಇತ್ಯಾದಿ ಏನಿದ್ದಾರೆ, ಅವರಿಗಿಂತಲೂ ಕೂಡ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮುಸಲ್ಮಾನರ ಸ್ಥಿತಿಗತಿ ಇನ್ನೂ ಹಿಂದುಳಿದಿದೆ ಅನ್ನೋ ಮಾತನ್ನು ಹೇಳ್ತಾರೆ. ಅವರು ಅಧ್ಯಯನ ಮಾಡಿ ಹೇಳಿರೋ. ಆಮೇಲೆ ನಮ್ಮ ಅಂಗೈ ಅವರಿಗೆ ಕನ್ನಡಿ ಏನು ಬೇಕಾಗಿಲ್ಲ. ನಮ್ಮ ಇವತ್ತು ನಮ್ಮ ದೇಶ ಏನಾದರೂ ಕೊಲಗೆಟ್ಟಿದ್ರೆ ಉತ್ತಮವಾದ ಶಿಕ್ಷಣವನ್ನು ಪಡೆದಿರುವಂತ ಮತ್ತು ಉನ್ನತವಾದ ಹುದ್ದೆಗಳಲ್ಲಿರುವಂತಹ ಜನರು ಈ ಸಮಾಜದಲ್ಲಿರುವ ಎಲ್ಲ ಜನರನ್ನು ಪ್ರತಿನಿಧಿಸುವಂತಹ ರೀತಿಯಲ್ಲಿ ಇದ್ದಿದ್ರೆ ಈ ದೇಶಕ್ಕೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ.
ನಮ್ಮ ಬ್ಯೂರೋಕ್ರಸಿಯನ್ನು ನೋಡಿ, ರಾಜಕಾರಣದ ಕತೆ ಬಿಡಿ, ಬ್ಯೂರೋಕ್ರಸಿ ಅದು ಸದಾಕಾಲ ನೌಕರಶಾಹಿ ಅನ್ನೋದೇನಿದೆ ಅದು ಸದಾಕಾಲ ನಮ್ಮ ಆಳುವಂತ. ಸರ್ಕಾರ ಇವತ್ತಿರ್ಬೋದು, ನಾಳೆ ಇಲ್ಲದೆ ಇರ್ಬೋದು. ಯಾರೋ ಒಬ್ರು ಜಾರಿ ಬಿದ್ದ ಕೂಡಲೇ ಸರ್ಕಾರವೇ ಜಾರಿ ಬೀಳ್ಬೋದು. ಆದ್ರೆ ಸದಾಕಾಲ ಆಡಳಿತ ಮಾಡುವಂತ ಪೊಲೀಸ್ ಆಫೀಸರ್ಸ್ ಇರ್ಬೋದು, IAS ಆಫೀಸರ್ಸ್ ಇರ್ಬೋದು, ಇಂಥ ಆಯಕಟ್ಟಿನ ಜಾಗಗಳಲ್ಲಿ ಇವತ್ತು ಎಲ್ಲಿವರೆಗೆ ಪರಿಸ್ಥಿತಿ ಎಲ್ಲಿವರೆಗೆ ಇದೆ ಅಂತಂದ್ರೆ ಯಾರನ್ನು ಬೇಕಾದ್ರೂ ಕೊಂಡ್ಕೊಳ್ಬಹುದು, ನ್ಯಾಯಾಧೀಶರನ್ನೇ ಕೊಂಡ್ಕೊಳ್ಬಹುದು, ನ್ಯಾಯವನ್ನೇ ಕೊಂಡ್ಕೊಳ್ಬಹುದು ಅಂತ ಪರಿಸ್ಥಿತಿ ಇದೆ. ಯಾಕೆ ಅಂದ್ರೆ ಅಲ್ಲಿ ತಮ್ಮ ಸಾಂವಿಧಾನಿಕ ಜವಾಬ್ದಾರಿ ಏನು ಅಂತ ತಿಳ್ಕೊಂಡಿರುವಂತ ಮತ್ತು ತಮ್ಮ ಸಮಾಜದ ಬಗ್ಗೆ ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕು ಅನ್ನುವ ತಿಳುವಳಿಕೆ ಇರುವಂತಹ ಜನರು ಬಹಳ ಕಡಿಮೆ ಜನ ಇದೆ. ಮತ್ತು ಯಾವುದೋ ಒಂದು ವರ್ಗಕ್ಕೆ, ಒಂದು ಸಿದ್ಧಾಂತಕ್ಕೆ ಸೀಮಿತವಾಗಿರೋ ಜನರೇ ಇವತ್ತು ನಮ್ಮನ್ನು ಆಡಳಿತ ಮಾಡಿರ್ತಾರೆ. ಅಂತ ಪರಿಸ್ಥಿತಿಯಲ್ಲಿ ಇಂಥ ಶಿಕ್ಷಣ ಸಂಸ್ಥೆಗಳು ಇನ್ನಷ್ಟು ಜಾಸ್ತಿ ಆಗಬೇಕು, ಎಲ್ಲ ಕಡೆ ಕಾಣಿಸ್ಬೇಕು. ಇಂಥ ಸಂಸ್ಥೆಗಳು ಬಹಳ ಕಡಿಮೆ ಇದೆ. ಅವ್ರ ಮಸೀದಿ ಬಗ್ಗೆ ಹೇಳಿದ್ರೆ ನಾನು ಹೇಳಿದ್ದೆ, ಶಿಕ್ಷಣ ಸಂಸ್ಥೆಗಳು ನಮ್ಮ ಕಾಲ ಎಲ್ಲ ಮುಗಿತಾ ಬಂತು. ಮತ್ತು ಎಂತ ದುರಂತಮಯವಾದ ಕಾಲದಲ್ಲಿ ನಾವಿದ್ದೇವೆ ಅಂತಂದ್ರೆ, ಒಂದು 10-20 ವರ್ಷದ ಹಿಂದೆ ಕರಾವಳಿ ಹೊತ್ತಿ ಉರಿತಾ ಇದ್ದ ಕಾಲದಲ್ಲೂ ಕೂಡ ನೀವು ನಿರ್ಭಯವಾಗಿ ಸಾರ್ವಜನಿಕವಾಗಿ ನಿಮ್ಮ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಒಂದು ಅವಕಾಶ, ಅದನ್ನ ಕೇಳುವವರು ಇದ್ರು. ಇವತ್ತು ನೀವು ಸಾರ್ವಜನಿಕವಾಗಿ ನಾವು DC ಕಚೇರಿಯಲ್ಲಿ ಮಾಡಿದ ಭಾಷಣ ಎಷ್ಟು ಮಾಡಿದ್ದೀವಿ ಅದು ಬಿಡಿ, ಮನೇಲಿ ಕೂತ್ಕೊಂಡು ನೀವು ಒಂದು ವಾಟ್ಸ್ಆಪ್ ಅಲ್ಲಿ ಒಂದು ಮೆಸೇಜ್ ಕಳಿಸಿದ್ರೆ ನಿಮ್ಮನ್ನ ಡೆಲ್ಲಿಗೆ ತಗೊಂಡಿರ್ತಾರೆ, ಜೈಲಿಗೆ. ಆ ರೀತಿಯ ಪರಿಸ್ಥಿತಿ. ಆದ್ರಿಂದ ನಾವು ಶಿಕ್ಷಣವನ್ನು ಪಡೆಯೋದು, ನಮ್ಮ ಹಕ್ಕುಗಳನ್ನು ತಿಳ್ಕೊಳ್ಳೋದು ಮತ್ತು ಈ ಆಯಕಟ್ಟಿನ ಸಮಾಜದ ಆಯಕಟ್ಟಿನ ಸ್ಥಾನಗಳಲ್ಲಿ ನಾವು ಹೋಗಿ ಜವಾಬ್ದಾರಿಗಳನ್ನು ನಿರ್ವಹಿಸುವುದು ಎಷ್ಟು ಮುಖ್ಯವಾಗಿದೆ ಇವತ್ತು ಅಂತಂದ್ರೆ ಅದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಅಂಥ ಜವಾಬ್ದಾರಿಯನ್ನು ನಿರ್ವಹಿಸುವುದರಲ್ಲಿ ಈ ರೀತಿಯ ಶಿಕ್ಷಣ ಸಂಸ್ಥೆಗಳಿಗೆ ಬಹಳ ಮಹತ್ವ ಇದೆ ಅನ್ನೋದು ಒಂದು. ಇನ್ನೊಂದು ಮೂರನೇ ಕಾರಣ ಅಂದ್ರೆ, ಈಗ ನಮಗೆ ಬಂದಿರುವಂತಹ ಶಿಕ್ಷಣ ಪದ್ಧತಿ ಏನಿದೆ ಅಥವಾ ನಾನು ಕೆಲಸ ಮಾಡ್ತಾ ಇರುವಂತಹ ಶಿಕ್ಷಣ ಸಂಸ್ಥೆಗಳಿರುವಂತಹ ಶಿಕ್ಷಣ ಪದ್ಧತಿ ಏನಿದೆ ಅದು ಜನರನ್ನ ನಾನು ಬಹಳ ನೋವಿನಿಂದ ಹೇಳ್ತಾರೆ ಮಕ್ಕಳು. ನಾನು ಮೊದಲು ಇಲ್ಲಿ PG ಪಾಠ ಮಾಡ್ತಾ ಇದ್ದೆ, ಯೂನಿವರ್ಸಿಟಿಯಿಂದ ಏನೋ ಜಗಳ ಆದ್ರಿಂದ ಈಗ UGL ಪಾಠ ಮಾಡ್ತಾ ಇದ್ದೇನೆ. ಅದೇ ಯೂನಿವರ್ಸಿಟಿ. ನಮ್ಮಲ್ಲಿ ಎಷ್ಟು ಜನ ಡಿಗ್ರಿ ಮಾಡ್ಕೊಂಡು ಹೋಗ್ತಾರೆ, ಮುಸ್ಲಿಮರು ಸೇರಿದಾಗೆ, ಹುಡುಗರು ಹುಡುಗಿಯರು ಸೇರಿದಾಗೆ. ಆದ್ರೆ ಈ ಶಿಕ್ಷಣ ಅವರನ್ನ ಬದುಕಿಗೆ ತಯಾರು ಮಾಡಿದೆ, ಬದುಕಿನ ಸವಾಲುಗಳನ್ನು ಎದುರಿಸಿ ತಯಾರು ಮಾಡಿದೆ, ಅಥವಾ ಯಾವುದಾದ್ರೂ ಒಂದು ವೃತ್ತಿಯನ್ನ ಮಾಡ್ಲಿಕ್ಕೆ ತಯಾರು ಮಾಡಿದೆ ಅಂತ ಕೇಳಿದ್ರೆ ಇಲ್ಲ ಅನ್ನೋದೇ ಉತ್ತರ. ಇಲ್ಲಿ BA ಮಾಡಿರ್ತಾರೆ, BCom ಮಾಡಿರ್ತಾರೆ, BSc ಮಾಡಿರ್ತಾರೆ, ಆಮೇಲೆ ಅಲ್ಲಿ ಯಾವುದೋ ಸೇಲ್ಸ್ ಶಿಫ್ಟ್ ಮಾಡ್ಕೊಟ್ಟಿರ್ತಾರೆ, ಅಥವಾ ಯಾವುದೋ ಒಂದು ಸಣ್ಣ ಅಂಗಡಿ ಇಟ್ಕೊಂಡಿರ್ತಾರೆ. ಇದು ಅಂದ್ರೆ ನಮ್ಮ ಶಿಕ್ಷಣ ಅನ್ನೋದೇನಿದೆ ಇವತ್ತು ಅದು ನಮ್ಮನ್ನ ಜೀವನಕ್ಕಾಗಿ ತಯಾರು ಮಾಡೋ ರೀತಿಯಲ್ಲಿ ಇಲ್ಲ, ಅಥವಾ ಜೀವನದ ಸವಾಲುಗಳನ್ನು ಎದುರಿಸಲಿಕ್ಕೆ ಬೇಕಾಗಿರುವಂತಹ ಶಕ್ತಿಯನ್ನು ಕೊಡೋದಕ್ಕೆ ಅದಕ್ಕೆ ಸಾಧ್ಯವಾಗಿದೆ. ಮತ್ತು ಈ ನಮ್ಮ ಬದುಕು ಅನ್ನೋದೇನಿದೆ, ಜೀವನ ಅನ್ನೋದೇನಿದೆ, ಅದಕ್ಕೆ ಹಲವು ಆಯಾಮ, ಅದೆಲ್ಲವೂ ಒಂದಕ್ಕೊಂದು ಬೆಸೆದಿರುವಂಥದ್ದು. ಆದ್ರೆ ನಮ್ಮ ಶಿಕ್ಷಣ ಪದ್ಧತಿ, ಆಧುನಿಕ ಶಿಕ್ಷಣ ಪದ್ಧತಿ ಏನಿದೆ ಅದು ಎಲ್ಲವನ್ನೂ ವಿಭಜಿಸಿ, ಪೊಲಿಟಿಕಲ್ ಸೈನ್ಸ್ ಗೊತ್ತಿದ್ದವನಿಗೆ ಇಕನಾಮಿಕ್ಸ್ ಗೊತ್ತಿಲ್ಲ, ಇಕನಾಮಿಕ್ಸ್ ಗೊತ್ತಿದ್ದವನಿಗೆ ಸಾಹಿತ್ಯ ಗೊತ್ತಿಲ್ಲ, ಇಂಗ್ಲಿಷ್ ಸಾಹಿತ್ಯ ಗೊತ್ತಿದ್ದವನಿಗೆ ಕನ್ನಡ ಸಾಹಿತ್ಯ ಗೊತ್ತಿಲ್ಲ. ಈ ರೀತಿ ವಿಭಜನೆ ಮಾಡಿ ನಮ್ಮ ಕಣ್ಣೆದುರಿರುವ ವಾಸ್ತವದ ಜೊತೆಗೆ ನಾವು ಸಂವಾದ ಮಾಡ್ಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಪರಿಸ್ಥಿತಿಯ ಒಂದು ರೀತಿಯ ಒಂದು ಶಿಕ್ಷಣ ನಮ್ಮಲ್ಲಿದೆ. ಅದಕ್ಕೋಸ್ಕರ
ನಾವೇ ಕಂಡಿರುವ ಹಾಗೆ ನಾನು 3 ಉದಾಹರಣೆಗಳನ್ನು ಕೊಡ್ತೇನೆ. ಬಹಳ ದೊಡ್ಡ ಪ್ರಯೋಗಗಳನ್ನು ಮಾಡಿದವರು ಜಗತ್ತಿನ ಅತ್ಯುತ್ತಮವಾದ ಕಾದಂಬರಿಯನ್ನು ಬರೆದಿರುವಂತ ವಾರ್ ಅಂಡ್ ಪೀಸ್ ಅನ್ನೋ ಕಾದಂಬರಿಯನ್ನು ಬರೆದಿರುವಂತ, ಕನ್ನಡದಲ್ಲೂ 2 ಸಾರಿ ಅನುವಾದ ಆಗಿದೆ, ಯುದ್ಧ ಮತ್ತು ಶಾಂತಿ ಅಂತ. ಲಿಯೋ ಟಾಲ್ಸ್ಟಾಯ್ ಆಗರ್ಭ ಶ್ರೀಮಂತ ರಷ್ಯಾದ 19ನೇ ಶತಮಾನದ ಕೊನೆಯ ಭಾಗದಲ್ಲಿ 20ನೇ ಶತಮಾನದ ಮೊದಲ ಭಾಗದಲ್ಲಿ ಬದುಕಿದ್ದವರು. ಎಂತ ದೊಡ್ಡ ಶ್ರೀಮಂತ ಅಂದ್ರೆ ಅವನು ಇದ್ದ ಯಾಸ್ನಾಯ ಪೋಲಿಯಾನ ಅಲ್ಲಿ ಕೆಲಸಕ್ಕೆ ಅಂತ ಬದುಕ್ತಾ ಇದ್ದ ಜನರ 300 ಕುಟುಂಬಗಳಿದೆ. ಒಂದೊಂದು ಕುಟುಂಬದಲ್ಲಿ 20 ಜನ ಮಕ್ಕಳು ಮರಿಯೆಲ್ಲ ಸೇರಿ ಒಂದು 300 ಕುಟುಂಬ ಕೆಲಸ ಮಾಡಿ. ಈ ಮನುಷ್ಯ ವಂಶ ಪಾರಂಪರ್ಯವಾಗಿ ಪಡೆದಿರುವಂತ ಈ ಆಸ್ತಿಯನ್ನ ಮತ್ತು ಅಲ್ಲಿ ಕೆಲಸ ಮಾಡ್ತಿರೋರ ಪರಿಸ್ಥಿತಿಯನ್ನು ನೋಡಿ ಮನಸ್ಸು ಕರಗಿ ತನ್ನ ಇಡೀ ಆಸ್ತಿಯನ್ನ ಅಲ್ಲಿರುವ 300 ಕುಟುಂಬಗಳಿಗೆ ಹಂಚ್ತಾರೆ. ಮತ್ತು ಅಲ್ಲಿರುವ ಮಕ್ಕಳಿಗೆ, ಕೆಳೆಯ ಮಕ್ಕಳಿಗೆ ತಾನೇ ಪುಸ್ತಕವನ್ನು ಬರೆದು ತಾನೇ ಶಾಲೆಗಳು ಪಾಠ ಮಾಡಿ ಅವರನ್ನು ವಿದ್ಯಾವಂತ. ಬಹಳ ದೊಡ್ಡ ಪ್ರಯೋಗ. ಆತ ಬಹಳ ಧಾರ್ಮಿಕವಾದ ವ್ಯಕ್ತಿ. ಧರ್ಮ ಅಂದ್ರೆ ನಮ್ಮಲ್ಲಿ ಹಲವಾರು ರೀತಿಯ ವ್ಯಾಖ್ಯಾನಗಳಿದೆ. ಧರ್ಮದಲ್ಲಿ ನೈತಿಕತೆ ಮತ್ತು ಆಧ್ಯಾತ್ಮಿಕತೆ ಅನ್ನೋದು ಮಾತ್ರ ಬಹಳ ಮುಖ್ಯವಾಗಿರೋ ಅಂಶ. ಉಳಿದಿದ್ದೆಲ್ಲ ಅಷ್ಟು ಮುಖ್ಯವಾದಲ್ಲ. ನೈತಿಕತೆಯ ಪ್ರಶ್ನೆ, ಆಧ್ಯಾತ್ಮಿಕತೆಯ ಪ್ರಶ್ನೆ. ನೈತಿಕತೆ ಅನ್ನೋದು ಸಮಾಜದಲ್ಲಿ ನಮ್ಮ ಜವಾಬ್ದಾರಿ ಏನು, ಈ ಜಗತ್ತಿನ ಜೊತೆಗೆ, ಈ ಜಗತ್ತಿನ ಸಕಲ ಜೀವಗಳ ಜೊತೆಗೆ ನಮಗೆ ಇರಬೇಕಾದ ಸಂಬಂಧ ಇರ್ತದೆ ಅನ್ನುವ ಪ್ರಶ್ನೆ. ಮತ್ತು ನಮ್ಮನ್ನು ಮೀರಿದ ಒಂದು ಶಕ್ತಿ ಏನೋ ಇದೆ. ನಮ್ಮ ತಿಳುವಳಿಕೆ ಬಹಳ ಪರಿಮಿತವಾಗಿದೆ. ಅದ್ರ ಬಗ್ಗೆ ನಮಗೊಂದು ಕುತೂಹಲ ಸದಾ ಇದೆ. ಅದು ಆಧ್ಯಾತ್ಮ. ಆತ ಕ್ರಿಶ್ಚಿಯನ್, ಚರ್ಚಿನ ಕಟು ಟೀಕಾಕಾರನಾಗಿ, ಆದ್ರೆ ಬಹಳ ಧಾರ್ಮಿಕನಾದ ವ್ಯಕ್ತಿ. ಚರ್ಚ್ ಅನ್ನೋ ವ್ಯವಸ್ಥೆಯ ಕಟು ಟೀಕಾಕಾರ. ಅವನು ಬರೆದ ಬಹಳ ಪ್ರಸಿದ್ಧವಾದ ಒಂದು ಪುಸ್ತಕದ ಹೆಸರು ದ ಕಿಂಗ್ಡಮ್ ಆಫ್ ಗಾಡ್ ಇಸ್ ವಿದಿನ್ ಯು. ಮಹಾತ್ಮ ಗಾಂಧಿಯವರನ್ನು ಬಹಳ ಪ್ರಭಾವಿಸಿದ ಒಂದು ಕೃತಿ. ಆ ಕೃತಿಯನ್ನು ಓದಿ ಮಹಾತ್ಮ ಗಾಂಧಿ ಟಾಲ್ಸ್ಟಾಯ್ ಜೊತೆಗೆ ಸಂಪರ್ಕವನ್ನು ಬೆಳೆಸ್ಕೊಳ್ತಾರೆ. ಆಗ ಅವರು ಸೌತ್ ಆಫ್ರಿಕಾದಲ್ಲಿದ್ದರು. ಸೌತ್ ಆಫ್ರಿಕಾದ ಫಸ್ಟ್ ಶುರು ಮಾಡಿದ್ದು ಫೀನಿಕ್ಸ್ ಸೆಟಲ್ಮೆಂಟ್. ಮಹಾತ್ಮ ಗಾಂಧಿ ಒಂದು ಆಶ್ರಮದ, ಅದಕ್ಕೆ ಫಸ್ಟ್ ಅವರಿಟ್ಟ ಹೆಸರು ಫೀನಿಕ್ಸ್ ಸೆಟಲ್ಮೆಂಟ್ ಅಂತ. ಟಾಲ್ಸ್ಟಾಯ್ ಜೊತೆ ಸಂಪರ್ಕಕ್ಕೆ ಬಂದ ಮೇಲೆ ಅದನ್ನ ಟಾಲ್ಸ್ಟಾಯ್ ಫಾರ್ಮ್ ಕರೀತಾರೆ. ಅವರು ಸೌತ್ ಆಫ್ರಿಕಾದಲ್ಲಿ ಇದ್ದಷ್ಟು ಕಾಲ ಆ ಆಶ್ರಮದ ಹೆಸರು ಟಾಲ್ಸ್ಟಾಯ್ ಫಾರ್ಮ್. ಹಾಗೆ ಒಂದು ಬಹಳ ದೊಡ್ಡ ಪ್ರಯೋಗ. ಗಾಂಧಿಗೆ ಗುರುವಾಗಿ ಗಾಂಧಿಯ ಧಾರ್ಮಿಕತೆ ಬಂದಿದ್ದು, ಅವರ ಸಾಮಾಜಿಕ ಜವಾಬ್ದಾರಿಗಳ ತಿಳುವಳಿಕೆ ಅವರಿಗೆ ಬಂದಿದ್ದು ಹಲವು ಮೂಲಗಳಿಂದ. ಅದರಲ್ಲಿ ಟಾಲ್ಸ್ಟಾಯ್ ಕೂಡ. ಟಾಲ್ಸ್ಟಾಯ್ ಈ ರೀತಿಯ ಒಂದು ಬದಲಿ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಕನಸು, ಅದರಲ್ಲಿ ಪ್ರಯೋಗವನ್ನು, ಯಶಸ್ವಿಯಾದ ಪ್ರಯೋಗವನ್ನು ಮತ್ತು ಬಹಳ ದೊಡ್ಡ ಆ ಕಾಲದ ಬಹಳ ದೊಡ್ಡ ಮನುಷ್ಯರಿಗೆ ಗುರುವಿನ ಸ್ಥಾನದಲ್ಲಿ. ರಷ್ಯಾದಷ್ಟು ದೂರ ಯಾಕೋ, ನಮ್ಮಲ್ಲೇ ನಮ್ಮ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಯ ಕುಂದು ಕೊರತೆಗಳನ್ನ ಮೀರಲಿಕ್ಕೋಸ್ಕರ ಒಂದು ಬದಲಿ ಪ್ರಯೋಗವನ್ನ ರವೀಂದ್ರನಾಥ್ ಟ್ಯಾಗೋರ್ ಶಾಂತಿನಿಕೇತನ ಹೆಸರಿನಲ್ಲಿ, ಇವತ್ತದು ವಿಶ್ವಭಾರತಿ ವಿಶ್ವವಿದ್ಯಾನಿಲಯ ಆಗಿದೆ, ಶಾಂತಿನಿಕೇತನ. ಅಲ್ಲಿ ಅವರು ಕಲಿಸ್ತಿರುವ ವಿಷಯ ಇಲ್ಲ. ಸಂಗೀತ, ಚಿತ್ರಕಲೆ. ಸ್ವತಃ ರವೀಂದ್ರನಾಥ್ ಟ್ಯಾಗೋರ್ ರವೀಂದ್ರ ಸಂಗೀತ ಅನ್ನುವ ಒಂದು ಹೊಸ ಸಂಗೀತ ಪ್ರಕಾರವನ್ನೇ ತಯಾರು ಮಾಡ್ತಾರೆ. ಅವರು 60ನೇ ವಯಸ್ಸಿಗೆ ಚಿತ್ರ ಬರೆಯಕ್ಕೆ ಶುರು ಮಾಡಿದ್ರು, ವರ್ಣಚಿತ್ರಗಳನ್ನು ಬರೆಯಕ್ಕೆ ಶುರು ಮಾಡಿದ್ರು, ಅತ್ಯಪೂರ್ವವಾದ ಕಾದಂಬರಿಗಳನ್ನು.
ಮತ್ತು ಈ ರಾಷ್ಟ್ರೀಯವಾದ ಅನ್ನುವ ದ್ವೇಷ ಸಾಧನೆಯ ಸಿದ್ಧಾಂತದ ವಿರುದ್ಧ ಹಠ ಹಿಡಿದು ಇದು ವ್ಯಂಗ್ಯ ಏನು ಅಂದ್ರೆ ಅವರು ಭಾರತ ದೇಶಕ್ಕೂ ಬಾಂಗ್ಲಾದೇಶಕ್ಕೂ ರಾಷ್ಟ್ರಗೀತೆಯನ್ನು ಕೊಟ್ಟವರು. ಒಂದೇ ಮಾತ್ರ ಅನ್ನೋ ಹಾಡಿಗೆ ಮೊದಲು ರಾಗ ಸಂಯೋಜನೆ ಮಾಡಿದವರು ಅವರು. ಶ್ರೀಲಂಕಾದ ರಾಷ್ಟ್ರಗೀತೆಗೆ ರಾಗ ಸಂಯೋಜನೆ ಮಾಡಿದವರು ಅವರೇ ಬರೆದಿದ್ದು ಅಂತ ಒಂದು ವಾದ ಇದೆ. ಆದ್ರೆ ಅವರ ಸಮರಪೂರ್ಣ ಅಂತ ಒಬ್ಬ ಶ್ರೀಲಂಕಾದ ಒಬ್ಬ ವ್ಯಕ್ತಿ ಶಾಂತಿನಿಕೇತನದಲ್ಲಿ ಅವರು ವಿದ್ಯಾರ್ಥಿ ಆಗಿದೆ, ಆತ ಬರೆದಿರ್ಬೋದು. ಆದ್ರೆ ಟ್ಯೂನ್ ಹಾಕಿ ಕೊಟ್ಟವರು ರವೀಂದ್ರನಾಥ್ ಟ್ಯಾಗೋರ್ ಕೂಡ ಒಂದು ವಾದ ಇದೆ. ಅದೇನೇ ಇದೆ. ಆದ್ರೆ ಈ ರಾಷ್ಟ್ರೀಯವಾದ ಅನ್ನುವಂಥದ್ದು ಹೇಗೆ ದ್ವೇಷ ಸಾಧನೆಯ ಒಂದು ಹೊಸ ಅಸ್ತ್ರವಾಗಿದೆ, ಮನುಷ್ಯ ಕೂಡ ಎಲ್ಲ ಒಂದು ಅಂತ ತಿಳಿಯೋದನ್ನ ಅದು ಹೇಗೆ ತಡೆದಿದೆ ಅನ್ನೋದನ್ನ ಹಠ ಹಿಡಿದವರು. ಅದಕ್ಕೋಸ್ಕರ ಅವರು ಬದಲಿ ಶಿಕ್ಷಣ ವ್ಯವಸ್ಥೆಯನ್ನು ತಯಾರು ಶಾಂತಿನಿಕೇತನದಲ್ಲಿ ಬಹಳ ಯಶಸ್ವಿ ಪ್ರಯೋಗನೇ ಮಾಡಿ. ಎಷ್ಟೋ ಜನ ಆ ಕಾಲದ ಬಹಳ ಪ್ರಸಿದ್ಧವಾದ ಚಿಂತಕರು, ಪೇಂಟರ್ಸ್, ಮ್ಯೂಸಿಷಿಯನ್ಸ್, ಬೇರೆ ಬೇರೆ ಫಿಲಾಸಫರ್ಸ್ ಎಲ್ಲ ಅಲ್ಲಿ ಹೋಗಿ ಅಧ್ಯಯನ ಮಾಡಿ ಬಂದವರು. ಅದರದ್ದೇ ಒಂದು ಮಾದರಿ. ಅಷ್ಟು ದೂರ ಹೋಗಬೇಕಾಗಿದೆ. ಇಲ್ಲೇ ನಮ್ಮ ಪುತ್ತೂರಿನಲ್ಲಿ ಟ್ಯಾಗೋರ್ ತರದೇ ಒಂದು ವ್ಯಕ್ತಿತ್ವ. ಶಿವರಾಮ್ ಕಾರಂತರು ಒಂದು ಬಾಲವನ ಶಿವರಾಮ್ ಕಾರಂತ್ ಹೇಳ್ತಾರೆ, ಈ ಶಾಲೆಗಳಿದಾವಲ್ಲ ಅವು ಜೈಲುಗಳು. ಬೇಕಾದ್ರೆ ನೀವು ಶಾಲೆ ಲಾಂಗ್ ಬೆಲ್ ಹೊಡಿತಾರಲ್ಲ ಸಂಜೆ, ಆ ಹೊತ್ತಿಗೆ ಶಾಲೆ ಹತ್ರ ನಿಂತ್ಕೊಂಡು ನೋಡಿ ಎಲ್ಲ ಮಕ್ಕಳು ಜೈಲಿಂದ ಓಡ್ಕೊಂಡು ಬಂದವರಾಗೆ ಹೊರಗಡೆ ಹೇಗೆ ಹೋಗ್ತಾರೆ ಅಂದ್ರೆ ಅದು ಶಾಲೆ ಅನ್ನೋದು ಜೈಲು ಅನ್ನೋದಕ್ಕೆ ಬೇರೆ ಪುರಾವೆನೇ ಬೇಕಾಗಿಲ್ಲ ಅಂತ ಅವ್ರು ಹೇಳ್ತಾರೆ. ಅವ್ರ ಮಗಳು ಈಗಲೂ ಇದ್ದಾರೆ, ಕಥಕಳಿ ಡಾನ್ಸರ್ ಕ್ಷಮಾರಾವ್ ಅಂತ. ಅವರು 8ನೇ ಕ್ಲಾಸಲ್ಲಿ 9ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ನಂಗೆ ಸ್ಕೂಲ್ ಬೋರ್ ಹೊಡಿತಾ ಇದೆ, ನಾನು ಹೋಗೋದಿಲ್ಲ, ಹೋಗ್ಬೇಡ 2 ವರ್ಷ ಸ್ಕೂಲೇ ಬಿಡಿಸಿ. ಆ ಟೈಮಲ್ಲಿ ಅವರಿಗೆ ಒಂದು ಬದಲಿ ಏನೋ ಹುಡುಕ್ಬೇಕು ಅಂತ ಅನಿಸಿ ಅಲ್ಲೊಂದು ಬಾಲವನ ಶುರು ಮಾಡಿ ಊರೆಲ್ಲ ತಿರುಗಿ ಮಕ್ಕಳನ್ನ ಕರೆದ್ರೆ ಯಾರು ಬರಲಿಲ್ಲ. ಆಮೇಲೆ ಆಯ್ತಪ್ಪ ಭಾನುವಾರವಾದ್ರೂ ಬನ್ನಿ, ಬೇರೆ ದಿವಸ ಶಾಲೆಗೆ ಹೋಗಿ ಭಾನುವಾರವಾದ್ರೂ ಬನ್ನಿ, ನಾನು ಸಿನಿಮಾಗಳನ್ನು ತೋರಿಸ್ತೇನೆ, ಪ್ರಾಣಿಗಳನ್ನು ತೋರಿಸ್ತೇನೆ, ಪಾಠ ಮಾಡ್ತೇನೆ ಇತ್ಯಾದಿ ಎಲ್ಲ, ಅಥವಾ ನಿಮ್ಮ ಹತ್ರ ನಾಟಕ ಆಡಿಸ್ತೇನೆ ಇತ್ಯಾದಿ. ಅದಕ್ಕೂ ಜನ ಬಂದಿದ್ದಾರೆ. ಆದ್ರೆ ಶಿವರಾಮ್ ಕಾರಂತರು ಒಬ್ಬ ಅದೃಷ್ಟಶಾಲಿಯಾಗಿದ್ದರು ಮತ್ತು ಅವರಿಗೊಂದು ಹಠ ಅಂತೂ ಇತ್ತು. ಒಬ್ರು ಮೊಳಹಳ್ಳಿ ಶಿವರಾಯರು ಅಂತ ಅವರು ಸ್ನೇಹಿತರಿದ್ರು. ಅವರೊಬ್ರು ಸರ್ಕಾರಿ ಅಧಿಕಾರಿಗಳಾಗಿದ್ರು ಶಿಕ್ಷಣ ಕ್ಷೇತ್ರದಲ್ಲಿ. ಕಾರಂತರಿಗೆ ಬಹಳ ಬೇಕಾದವರಾಗಿದ್ರು. ಅವರು ಒಂದು ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳಿಗೆ ಒಂದು ಸುತ್ತೋಲೆ ಹೊರಡಿಸಿ ಭಾನುವಾರ ದಿವಸ ನೀವು ಮಕ್ಕಳನ್ನು ಕರ್ಕೊಂಡು ಬಾಲವನಕ್ಕೆ ಹೋಗ್ಬೇಕು ಅಂತ. ಹಾಗೆ ಮಕ್ಕಳು ಬರ್ಲಿಕ್ಕೆ ಶುರು ಮಾಡಿ. ಆಮೇಲೆ ಅದು ಅಭಿವೃದ್ಧಿ ಆಯ್ತು. ಸುಮಾರು ವರ್ಷ ನಡೀತು, ಒಂದು 2-3 ದಶಕ ನಡೀತು ಅಂತ ಕಾಣಿಸ್ತದೆ. ಕಾರಂತರ ಕೊನೆ ವಯಸ್ಸಿನ ಈಗ ಅದು ಪಾಳು ಬಿದ್ದಿದೆ. ಮತ್ತೆ ಈಗ ಅದನ್ನೇನೋ ಒಂದು ಮ್ಯೂಸಿಯಂ ತರ ಮಾಡ್ತಾ ಇದ್ದಾರೆ. ಹಾಗೆ ಅಲ್ಲಿ ಆ ಸ್ಕೂಲಲ್ಲಿ ಒಂದು ಝೂ ಇದೆ. ಮಕ್ಕಳು ಪ್ರಾಣಿಗಳನ್ನ ನೋಡ್ಬೋದು. ಮಕ್ಕಳನ್ನ ಕರ್ಕೊಂಡು ಕಾಡಿಗೆ ಅವ್ರು ಕರ್ಕೊಂಡು ಹೋಗ್ಬೇಕು. ಮರ ಗಿಡ ಸಸ್ಯಗಳ ಪರಿಚಯ ಮಾಡಿಸ್ತಾರೆ. ತಾವೇ ಸ್ವತಃ ಟೆಕ್ಸ್ಟ್ ಬುಕ್ಗಳನ್ನು ಬರೆದು ಅವರೇ ನಮ್ಮ ಸರ್ಕಾರದ ಪುಸ್ತಕ ಅವರೇ ಸ್ವತಃ ಟೆಕ್ಸ್ಟ್ ಬುಕ್ಗಳನ್ನು ಬರೆದು ಅವರದೊಂದು ಕ್ರಮ ಇತ್ತು. ಕೊನೆ ಪಕ್ಷ ಒಂದು 4-5ನೇ ಕ್ಲಾಸ್ನವರೆಗೆ ಮಕ್ಕಳಿಗೆ ನಾವು ಯಾವ ಭಾಷೆಯನ್ನು ಮಾತಾಡ್ತೀವಿ ಆ ಭಾಷೆಯಲ್ಲಿ ಪಾಠ. ಈಗ ಅವ್ರು ಹೇಳ್ತಾರೆ, ಇಡೀ ಕರ್ನಾಟಕಕ್ಕೆ ಒಂದು ಕನ್ನಡ ಟೆಕ್ಸ್ಟ್ ಅಂದ್ರೆ ಅದರಲ್ಲಿ 1ನೇ ಕ್ಲಾಸಿನ ಮಗುವಿಗೆ ಇದು ಆಕಳು ಅಂತ. ಇದು ಆಕಳು ಅಂದ್ರೆ ಎಂತ ಅಂದ್ರೆ ನಮಗ್ ಗೊತ್ತಿಲ್ಲ. ನಾವೆಲ್ಲ ದನ ಅಂತ ಗೊತ್ತಷ್ಟೇ ಹೊರತು ಆಕಳು ಅನ್ನೋದು ಗೊತ್ತಿಲ್ಲ.
ನೀವು ಮುಂದೆ ಯಾವತ್ತು ಹೇಳ್ಕೊಡಿ, ಅದು ಇವತ್ತೇನು ಹೇಳಬೇಕು, ದನ ಅಂತ ಹೇಳಿ ನಮ್ಮ ಊರಿನ ಭಾಷೆಯಲ್ಲಿ ಕಲಿಸಿ. ಆಮೇಲೆ ಒತ್ತಕ್ಷರಗಳು ಇರಬಾರ್ದು, ಮಕ್ಕಳಿಗೆ ಉಚ್ಚಾರ ಮಾಡ್ಲಿಕ್ಕೆ ಕಷ್ಟ ಆಗ್ಬಾರ್ದು. ಮತ್ತು ಅದು ಪುಸ್ತಕ ತುಂಬಾ ಚಿತ್ರಗಳಿರ್ಬೇಕು, ಅವರೇ ಸ್ವತಃ ಚಿತ್ರಗಳು ಬರೆಯೋರು. ಆ ರೀತಿ ಬಹಳ ದೊಡ್ಡ ಪ್ರಯೋಗವನ್ನು ಅವ್ರು ಬರೆದಿದ್ದನ್ನು ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವರಿಗೆ ಯಾವ್ಯಾವ್ದ್ರಲ್ಲೆಲ್ಲ ಆಸಕ್ತಿ ಇತ್ತು. 1940ನೇ ಇಸ್ವಿಯ ಸುತ್ತಮುತ್ತ 4 ವಾಲ್ಯೂಮ್, ಯಾವ ಯೂನಿವರ್ಸಿಟಿಯವರು ಇವತ್ತಿಗೂ ಮಾಡದೇ ಇರುವಂತಾರೋ 4 ವಾಲ್ಯೂಮ್ ವಿಜ್ಞಾನ ಪ್ರಪಂಚ ಏನು ಏನು ಆ ಕಾಲದಲ್ಲಿ ಅಮೆರಿಕದಲ್ಲಿ ಅವರಿಗೆ ಯಾರ್ಯಾರು ಪತ್ರ ಬರೆದು ಫೋಟೋಗಳನ್ನು ತರಿಸ್ಕೊಂಡು ಫೋಟೋ ಸಮೇತ 40ನೇ ಇಸ್ವಿ ನೆನಪು ಮಾಡ್ಕೊಳ್ಳಿ. ಇವರು ಪುತ್ತೂರಲ್ಲಿ ಹರ್ಷ ಮುದ್ರಣಾಲಯ ಇವರೇ ಸ್ಥಾಪನೆ ಮಾಡಿದ್ರು. ಅವ್ರ ಮಗನ ಹೆಸರು ಹರ್ಷ ಅಂತ, ತೀರ್ಕೊಂಡಿದ್ದ ಅವನು. ಅವನ ಹೆಸರಲ್ಲಿ ಅವ್ರ ಮುದ್ರಣವನ್ನು ಅವರೇ ಮಾಡ್ತಾ ಇದ್ದಾರೆ. ಅಲ್ಲಿ ಪ್ರಿಂಟ್ ಮಾಡಿ ಅದಾಗಿ 1 ವರ್ಷಕ್ಕೆ 3 ವಾಲ್ಯೂಮ್ ಬಾಲ ಪ್ರಪಂಚ, ಅದರಲ್ಲೂ ಚಿತ್ರಗಳು. ಅವರು ಸಾಯುವ ವಯಸ್ಸಿನಲ್ಲಿ, ಅವರು ಸಾಯೋದಕ್ಕೊಂದು 3-4 ತಿಂಗಳಿಂದ ನಾನು ಅವ್ರ ಮನೆಗೆ ಹೋಗಿದ್ದೆ. ಅವರು ಪಕ್ಷಿ ಪ್ರಪಂಚ ಅಂತ ಒಂದು ದೊಡ್ಡ ವಾಲ್ಯೂಮ್ ರೆಡಿ ಮಾಡ್ತಾ ಇದ್ದಾರೆ. ಕರ್ನಾಟಕ ಮೊದಲೇ ಕರ್ನಾಟಕ ಯೂನಿವರ್ಸಿಟಿ ಅವರು ಪಬ್ಲಿಷ್ ಮಾಡೋದು ಬಹಳ ದೊಡ್ಡ ಕಲಾ ಪ್ರಪಂಚ ಅಂತ ಅನಿಸ್ತಾ ಇದೆ. ಯಕ್ಷಗಾನದಲ್ಲಿ ಅವರು ಎಷ್ಟು ಪ್ರಯೋಗಗಳನ್ನು ಮಾಡಿದ್ರು, ಯಾವ ಕಳೆದು ಹೋಗಿರೋ ರಾಗಗಳನ್ನೆಲ್ಲ ಹುಡ್ಕೊಂಡು ಬಂದು ಅವರಿಗೆ ಎಲ್ಲದರಲ್ಲೂ ಆಸಕ್ತಿ. ಹೀಗೆ ಜೀವನದ ಹಲವು ವಿಷಯಗಳನ್ನ ಆಸಕ್ತಿಯುತವಾಗಿ ಅವರು ಓದಿದ್ದು. ಸೊಗಸಾಗಿ ಇಂಗ್ಲಿಷ್ ಮಾತಾಡ್ತಿದ್ರು, ಇಂಗ್ಲಿಷ್ ಓದ್ತಾ ಇದ್ರು, ಬರೀತಾ ಇದ್ರು, ಎಲ್ಲ ಮಾಡ್ತಾ ಇದ್ರು. ಓದಿದ್ದು ಎಷ್ಟು ಅವರು SSLC ಮುಗಿಸಿ ನಮ್ಮ ಕಾಲೇಜಲ್ಲಿ ಅವಾಗ 1 ವರ್ಷದ PUC ಇತ್ತಂತೆ, ಅದಕ್ಕೆ FE ಅಂತ ಹೇಳ್ತಾರೆ. ಹೆಚ್ಚಂದ್ರೆ 2 ತಿಂಗಳು ಬಂದಿರ್ಬೋದು. ನಮ್ಮ ಕಾಲೇಜಲ್ಲಿ ಒಂದು ಧ್ವಜಸ್ತಂಭ ಇದೆ. ಅವರು ಹೆಚ್ಚಿನ ಹೊತ್ತು ಲೈಬ್ರರಿ ಬಂದು ಕ್ಲಾಸ್ಗೆ ಹೋಗ್ತಿರ್ಲಿಲ್ಲ. ಇಲ್ಲಿದ್ರೆ ಅಲ್ಲಿ ಧ್ವಜಸ್ತಂಭದ ಹತ್ರ ಕೂತ್ಕೊಂಡು ಮೈನ್ ರೋಡ್ ಎದುರು ನೆಕ್ಸ್ಟ್ ಅಲ್ಲಿ ಕೂತಿರೋದು. ಒಂದು ದಿವಸ ಅಲ್ಲಿ ಕೂತಿರ್ಬೇಕಾದ್ರೆ ಸ್ವದೇಶಿ ಚಳವಳಿ, ಖಾದಿ ಚಳವಳಿ ಜನರು ಗಾಂಧಿಗೆ ಬೆಂಬಲ ಕೊಡಲಿಕ್ಕೆ ದೊಡ್ಡ ಮೆರವಣಿಗೆ ಹೋಗ್ತಿರ್ತಂದ್ರೆ ಶಾಲೆಗೆ ನಮಸ್ಕಾರ ಹೋಗಿ ಇದು ಹೋದ್ರು. ಮತ್ತು ವಾಪಸ್ ಶಾಲೆ ಬರಲಿಲ್ಲ. ಎಲ್ಲವನ್ನು ಅವರು ಸ್ವತಃ ಹಾಗೆ ಏನೇನೆಲ್ಲ ಕಲ್ತರು, ವಿಜ್ಞಾನವನ್ನು ಕಲ್ತರು, ಕಲೆಯನ್ನು ಕಲ್ತರು, ಯಕ್ಷಗಾನವನ್ನು ಕಲ್ತರು, ಸಂಗೀತವನ್ನು ಕಲ್ತರು, ಸಿನಿಮಾ ಮಾಡ್ಲಿಕ್ಕೆ ಕಲ್ತರು, ನಾಟಕ ಮಾಡ್ಲಿಕ್ಕೆ ಕಲ್ತರು, ಮುದ್ರಣ ಕಲೆಯನ್ನು ಕಲ್ತರು. ಅವ್ರು ಕಲಿತಿರೋ ವಿಷಯವೇ ಇಲ್ಲ. ಮತ್ತು ಅದನ್ನೆಲ್ಲ ಅಳವಡಿಸಲಿಕ್ಕೋಸ್ಕರ ಶಾಲೆಯಲ್ಲಿ ಆ ರೀತಿಯ ಒಂದು ಶಿಕ್ಷಣದ ಕಲ್ಪನೆ ನಮಗೆ ಅಗತ್ಯವಾಗಬೇಕಾಗಿದೆ. ಇವತ್ತು ಈಗ ಇರುವ ಸರ್ಕಾರ ಅಂತೂ ಮೊದಲೇ ಚೆನ್ನಾಗಿಲ್ದಿರೋ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನ ಸಂಪೂರ್ಣ ತನ್ನ ಹತೋಟಿಗೆ ತಗೊಂಡು ಎಲ್ಲ ಚರಿತ್ರೆಯನ್ನೇ ತಿರುಚಿ ಇವತ್ತು ನೀವು ಸರ್ಕಾರವನ್ನು ಟೀಕೆ ಮಾಡುವಾಗಿಲ್ಲ. ಇವತ್ತಿನ ಪೇಪರ್ ನಾನು ಓದ್ತಾ ಇರೋದು ಏನಂತೆ, ಇದು ಅವಳು ಯಾರೋ ಸ್ಟಾರ್ ಇದ್ದಾಳಲ್ಲ, ಅವಳು ವಿಹಾನ, ಅವಳೇನೋ ಒಂದು ಟ್ವೀಟ್ ಮಾಡಿದ್ದಕ್ಕೆ ರೈತರ ಜೊತೆಗೆ ರೈತರ ವಿಷಯ ಮಾತಾಡ್ಬೇಕಲ್ಲ ನಾವು ಅಂತ ಅಷ್ಟೇ ಮಾಡಿದ್ದಕ್ಕೆ ಏನಿಲ್ಲ ಕೂಗಾಡ್ಲಿಕ್ಕೆ ಶುರು ಮಾಡಿದ್ರು. ಸರ್ಕಾರವೇ ಕೂಗಾಡ್ಲಿಕ್ಕೆ ಶುರು ಮಾಡಿತು. ಮತ್ತು ಮಂತ್ರಿಗಳು ನಮ್ಮಲ್ಲಿ ಬಾಲ ಪಡ್ಕೊಂಡಿರುವಂತ ತಾರೆಗಳೆಲ್ಲ ಇದ್ದಾರೆ, ಕ್ರಿಕೆಟ್ನವರು, ಸಿನಿಮಾದವರು ಎಲ್ಲ, ಭಾರತ ರತ್ನ ಬೇರೆ ಇದೆ ಅವರೆಲ್ಲ ಇವರಿಗೆ ಬೆಂಬಲ, ಅವರನ್ನು ಬೈದು ಸರ್ಕಾರವನ್ನು ಹೊಗಳಿ ಬರೆದ್ರು. ಇವತ್ತು ಹೇಳ್ತಾ ಇದ್ದಾರೆ ಮಂತ್ರಿಗಳು, ಹೌದು ನಾನು ಹೇಳಿದ್ರೆ ಏನಂತ ತಪ್ಪು, ನಮ್ಮ ದೇಶವನ್ನು ಬೆಂಬಲಿಸಿ ನಾನು ಹೇಳಿದ್ರೆ ತಪ್ಪ ಅಂತ. ಅಲ್ಲ, ಸರ್ಕಾರ ಅಂದ್ರೆ ದೇಶ ಅನ್ನೋದಿಲ್ಲ, ದೇಶ ಅನ್ನೋದು ಬೇರೆ, ಸರ್ಕಾರ ಅನ್ನೋದು ಬೇರೆ. ನಾವು ಅದೆರಡನ್ನು ಇವತ್ತು ಕನ್ಫ್ಯೂಸ್ ಮಾಡೋ ಮತ್ತು ಎಷ್ಟೊಂದು ಚಾರಿತ್ರಿಕವಾದ ವಿಷಯಗಳನ್ನ, ಬರೀ ಟಿಪ್ಪು ಸುಲ್ತಾನ್ ವಿಷಯ ಮಾತ್ರ ಅಲ್ಲ, ಅವಳು
ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ ಔರಂಗಜೇಬ್ ಬಗ್ಗೆ ಬರೆದಿರೋ ಒಂದು ಅದ್ಭುತವಾದ ಒಂದು ಸಂಶೋಧನಾ ಕೃತಿ ಇದೆ. ಅದಕ್ಕೆ ಏನೇನೆಲ್ಲ ಬೈತಾ ಇದ್ದಾರೆ ನಮ್ಮ ದೇಶದಲ್ಲಿ, ಇವ್ರಿಗೆ ಯಾರಿಗೂ ಚರಿತ್ರೆ ಬೇಕಾಗಿಲ್ಲ. 5,000 ವರ್ಷದ ಚರಿತ್ರೆ ಅಂತ ಹೇಳ್ತಾರೆ, 50 ವರ್ಷ 100 ವರ್ಷದಿಂದ ಚರಿತ್ರೆ ಗೊತ್ತಿಲ್ಲ ಅವರಿಗೆ, 30 ವರ್ಷದಿಂದ ಚರಿತ್ರೆ ಗೊತ್ತಿಲ್ಲ. ಎಲ್ಲವನ್ನೂ ಇವತ್ತು ಗೊತ್ತಿಲ್ಲದಿರೋರು ಏನ್ ಬೇಕಾದ್ರೆ ತಿಳಿಸ್ಬೋದು. ಆ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಅದಕ್ಕೋಸ್ಕರ ನಾವು ಎಚ್ಚರವಾಗಬೇಕಾಗಿದೆ. 2 ರೀತಿಯಲ್ಲಿ, ಒಂದು ನಾವು ನಮ್ಮ ಚರಿತ್ರೆಗಳನ್ನ, ನಮ್ಮ ಸುತ್ತಮುತ್ತ ಇರುವ ಜನರನ್ನ, ಅವರ ರೀತಿ ನೀತಿಗಳನ್ನ, ಅವರ ಧರ್ಮ ಮತ್ತು ಆಚರಣೆಗಳನ್ನ ಅರ್ಥ ಮಾಡಿಕೊಳ್ಳುವ, ಗೌರವಿಸುವ, ತಪ್ಪಿದ್ರೆ ತಿದ್ದುವ. ಎಲ್ಲ ಸುಮ್ಮನೆ ಭಜನೆ ಮಾಡ್ಬೇಕು ಅಂತಲ್ಲ, ತಪ್ಪಿದ್ರೆ ತಿದ್ದುಪಡಿ ಮಾಡಬೇಕು. ಎಲ್ಲರೂ ತಪ್ಪು ಮಾಡೋ ಶಕ್ತಿ ಇರುವರೆ ಮನುಷ್ಯರಾದ್ಮೇಲೆ ತಪ್ಪು ನಾವು ಮಾಡ್ತೇವೆ. ಇನ್ನೊಬ್ಬರು ತಿದ್ಬಹುದು. ಆದ್ರೆ ನಮಗೆ ಅದು ಯಾಕೆ ತಪ್ಪು ಅಂತ ಹೇಳುವಷ್ಟು ತಿಳುವಳಿಕೆ ಇರಬೇಕು ನಮಗೆ. ಅದನ್ನ ನಾವು ಸಂಪಾದನೆ ಮಾಡ್ಬೋದಲ್ಲ. ಅಂಥ ಜನರು ಇವತ್ತು ಬಹಳ ಕಡಿಮೆ ಇದ್ದಾರೆ. ನಮಗೆ ನಾಯಕರುಗಳೇ ಇಲ್ಲ. ಒಂದು 50 ವರ್ಷ 60 ವರ್ಷದ ಹಿಂದೆ ನಮ್ಮ ಸ್ವಾತಂತ್ರ್ಯ ಚಳವಳಿ ಕಾಲದಲ್ಲಿ ಎಂತೆಂಥ ದೊಡ್ಡ ದೊಡ್ಡ ನಾಯಕರು, ಇಡೀ ದೇಶ ಅವರಿಂದ ಕಲಿಬಹುದಾದ ತರದ ಅತ್ಯುತ್ತಮವಾದ ನಾಯಕರು. ಈಗ ನೀವು ನೋಡಿದ್ರೆ, ನಮ್ಮ ಸುತ್ತಮುತ್ತ ಇರೋ ಜನರನ್ನು ನೋಡಿದ್ರೆ, ಅವರನ್ನು ನೀವೇನಾದ್ರು, ನಾನು ಹೇಳಿದ್ನಲ್ಲ ಜಾರಿ ಬಿದ್ದವರು ಅಂತ, ಅವ್ರನ್ನೆಲ್ಲ ನೀವು ನೋಡ್ಲಿಕ್ಕೆ ಹೊರಟ್ರೆ ನಮ್ಮ ಬದುಕೆ ಮೂರ ಬಟ್ಟೆ ಆ ರೀತಿಯ ನಾಯಕರು ನಮ್ಮೆಲ್ಲ. ಆದ್ರಿಂದ ನಮ್ಮ ಎಚ್ಚರದಲ್ಲಿ ನಾವೆಲ್ಲ ಮತ್ತು ನಮ್ಮ ಹಕ್ಕುಗಳ ಬಗ್ಗೆ, ನಮ್ಮ ಕರ್ತವ್ಯಗಳ ಬಗ್ಗೆ, ನಮ್ಮ ಸಾಂವಿಧಾನಿಕ ಜವಾಬ್ದಾರಿಗಳ ಬಗ್ಗೆ ಮತ್ತು ನಮ್ಮ ನೈತಿಕತೆಯ ಬಗ್ಗೆ ನಮಗೆ ಎಚ್ಚರ ಇಲ್ಲದೆ ಹೋದ್ರೆ ಇವತ್ತು ಬಹಳ ಆಪತ್ತಿನ ಕಾಲದಲ್ಲಿ ನಾವಿದ್ದೇವೆ. ಇದನ್ನು ನಾವಾಗೇ ಪಡೆಯಬೇಕು. ಯಾರೋ ಕೊಡ್ತಾರೆ ಕಾಯೋಕೆ ಸಾಧ್ಯ ಇಲ್ಲ. ಅಥವಾ ಯಾವುದೋ ಒಂದು ಶಿಕ್ಷಣ ಸಂಸ್ಥೆ ನಮ್ಗೆ ಕೊಡುತ್ತೆ, ಯಾವುದೋ ಒಂದು ಕಾಲೇಜು ಅಥವಾ ಯೂನಿವರ್ಸಿಟಿ ಕೊಡುತ್ತೆ, ಇಲ್ಲ ನಾವೇ ಮಾಡ್ಬೇಕು. ಆ ನಿಟ್ಟಿನಲ್ಲಿ ಈ ಸಂಸ್ಥೆ ಪ್ರಯೋಗಶೀಲವಾಗಿದೆ ಅಂತ ತಿಳ್ಕೊಂಡಿದ್ದೇನೆ. ಮತ್ತು ಇದರ ಉಪಯೋಗವನ್ನು, ಸದುಪಯೋಗವನ್ನು ನಾವೆಲ್ಲರೂ ಪಡಿಬೇಕು ಅನ್ನೋದು ನನ್ನ ಆಸೆ ಕೂಡ. ಅದು ಇವತ್ತಿನ ಬಹಳ ಮುಖ್ಯವಾದ ಅಗತ್ಯ ಕೂಡ ಆಗಿದೆ. ಯಾಕಂದ್ರೆ ಇನ್ನೊಂದ್ಸರಿ ಹೇಳಿದ ಮಾತನ್ನ ಹೇಳ್ತಾ ಇದ್ದೀನಿ ನಾನು. ಇನ್ನೊಂದ್ಸರಿ ಹೇಳ್ತೀನಿ, ನಾವು ಎಚ್ಚರಗೊಳ್ಳದೆ, ನಾವು ಮಾತಾಡ್ಲಿಕ್ಕೆ ಕಲಿದೆ ಇದ್ರೆ, ನಾವು ಸಂವಾದದಲ್ಲಿ ತೊಡಗದೆ ಇದ್ರೆ, ಪ್ರಶ್ನೆ ಮಾಡ್ಲಿಕ್ಕೆ ಕಲಿದೆ ಇದ್ರೆ, ನೋಡಿ ಇವತ್ತು ಈ ವಾರ ಈ ಇಂಗ್ಲಿಷ್ ನಮ್ದು ಹಿಂದೂ ಅನ್ನುವ ದಿನಪತ್ರಿಕೆ ಬರುತ್ತೆ. ಬಹಳ ಒಳ್ಳೆ ಪತ್ರಿಕೆ ಇದೆ, ಹೆಸರು ಹಿಂದೂ ಅಂತ ಇರ್ಬೋದು, ಅಂದ್ರೆ ಬಹಳ ಹಳೆ ಒಳ್ಳೆಯ ಪತ್ರಿಕೆ. ಅವರದ್ದು ಒಂದು ಫೋರ್ಟ್ ನೈಟ್ಲಿ ಇದೆ, ಪಾಕ್ಷಿಕ, ದಿ ಫ್ರಂಟ್ ಲೈನ್ ಅಂತ ಬಹಳ ಆಳವಾದ ಅಧ್ಯಯನ ಮಾಡಿ ಸಮಕಾಲೀನ ವಿಷಯಗಳ ಬಗ್ಗೆ ಬರೀತಾರೆ. ಈ ಸಾರಿ ಇಶ್ಯೂ 2-3 ದಿವಸದಿಂದ ಬಂತಷ್ಟೇ. ನಾನು ತಗೊಂಡ್ಬರ್ಬೇಕು ಇಟ್ಟಿದ್ದೆ, ಅಲ್ಲಿ ಬಿಟ್ಟೆ ಬಂದೆ. ಪುಲ್ವಾಮಾ ಅಟ್ಯಾಕ್ ಬಗ್ಗೆ ನೀವು ಅದನ್ನು ಓದಬೇಕು. ನಮ್ಮ ದೇಶದಲ್ಲಿ ಎಂಥದ್ದು ನಡೀತಾ ಇದೆ ಅಂತ ನೀವು ಕಂಗಾಲಾಗ್ತೀರ. ಫೆಬ್ರವರಿ 14ನೇ ತಾರೀಕು 40 ಜನ CRPF ಯೋಧರನ್ನ ಉಗ್ರರು ಹತ್ಯೆ ಮಾಡಿ, ಡಿಸೆಂಬರ್ 12ನೇ ತಾರೀಕು, ಅದು ಹಿಂದಿನ ಡಿಸೆಂಬರ್ 12ನೇ ತಾರೀಕಿನಿಂದ ಫೆಬ್ರವರಿ 13ನೇ ತಾರೀಕಿನವರೆಗೂ ಕೂಡ ಅವರಿಗೆ ಇಂಟೆಲಿಜೆನ್ಸ್ ಮಾಹಿತಿ ಇತ್ತು, ಇಂಥದ್ದೊಂದು ನಡೆಯುತ್ತೆ, ಖಚಿತವಾದ ಮಾಹಿತಿ ಇತ್ತು. ಮತ್ತು ಇದನ್ನು ಮಾಡಲಿಕ್ಕೆ ಹುನ್ನಾರ ಮಾಡ್ತಿರೋ ವ್ಯಕ್ತಿ ಯಾರು ಅಂತ ಗೊತ್ತಿತ್ತು, ಅವನು ಎಲ್ಲಿದ್ದಾನೆ ಅಂತ ಗೊತ್ತಿತ್ತು. 13ನೇ ತಾರೀಕು ಅಲ್ಲಿರುವ ಅತ್ಯುನ್ನತ ಸ್ಥಾನದಲ್ಲಿರುವ ಏನಾದ್ರೂ ಕೆಲಸ, ಈ ಮಾಹಿತಿ ಇಟ್ಕೊಂಡು ಏನಾದ್ರೂ ಮಾಡಲೇಬೇಕಾದ ಒತ್ತಡದಲ್ಲಿರುವಂತಹ ಪೊಲೀಸ್ ಆಫೀಸರ್ ಅಷ್ಟು ಜನರು ಟ್ರಾನ್ಸ್ಫರ್. 14ನೇ ತಾರೀಕು ದಾಳಿ ನಡೆಯುತ್ತೆ.
ದಾಳಿ ನಡೆದ ದಿವಸ ಅಲ್ಲಿ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಇವರು ಫೋಟೋ ತೆಗೆಸ್ಕೊಂಡು ಓಡಾಡ್ತಾ ಇದ್ದಾರೆ. ಯಾರು ನಮ್ಮ ಇದು ಪ್ರಧಾನಿ ಒಂದು ಮಾತಾಡಲಿಲ್ಲ ಅದ್ರ ಬಗ್ಗೆ. ಇದು ಮಧ್ಯಾಹ್ನ 3 ಗಂಟೆ ನಡೆದಿದೆ ದಾಳಿ. ಮಧ್ಯಾಹ್ನ 5 ಗಂಟೆಗೆ ಎಲ್ಲೋ ಒಂದು ಭಾಷಣ ಮಾಡ್ಬೇಕಾಗಿತ್ತು. ಈ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ಬಂದು ಭಾಷಣ ಮಾಡ್ಬೇಕಾಗಿತ್ತು. ಅಲ್ಲಿ ಹೋಗ್ಲಿಕ್ಕೆ ದಾರಿ ಎಲ್ಲ ಮೆಣಸಿಕ ಬಿದ್ದಿದೆ ಅಂತ ಫೋನಿನ ಮೂಲಕ ಭಾಷಣ ಮಾಡ್ತಾರೆ. ಸಂಜೆ 5 ಗಂಟೆಗೆ ಅದರಲ್ಲೂ ಇದು ಸುದ್ದಿ ಇಲ್ಲ. ಅದಾಗಿ 1 ತಿಂಗಳಾಯ್ತು, ಸುದ್ದಿ ಇಲ್ಲ. ಈಗ ದೇಶದಲ್ಲಿ ಇಂಥದ್ದೇನಾದ್ರು ನಡೆದ್ರೆ ಫಸ್ಟ್ ಗೊತ್ತಾಗದೆ ಯಾರಿಗೆ? ಅದ್ರ ಬಗ್ಗೆ ಮಾತೇ ಇಲ್ಲ. ಮಾರ್ಚ್ ಅಲ್ಲಿ ಇಲೆಕ್ಷನ್ ರ್ಯಾಲಿ ಬಂದ್ರೆ ಅಷ್ಟೊತ್ತಿಗೆ ಏನಾಗಿತ್ತು, ನಮ್ಮ ಅರ್ಥವ್ಯವಸ್ಥೆ ಎಲ್ಲ ಬಿದ್ದೋಗಿ ಅಚ್ಚೇ ದಿನೆಲ್ಲ ಹೊರಟೋಗಿ ಗಾಳಿಯಲ್ಲಿ ತೇಲಿ ಹೋಗಿ ಇವರ ವಿಶ್ವಾಸಾರ್ಹತೆ ಎಲ್ಲ ಪೂರ್ತಿ ಕುಗ್ಗಿ ಹೋಗಿ ಒಂದು ಯೂಟರ್ನ್ ದೇಶಭಕ್ತಿ. ಇವತ್ತು ಅಷ್ಟೇ ದೇಶಭಕ್ತಿ ವಿಷಯವನ್ನೇ ಮಾತಾಡ್ತಾರೆ. ಪೆಟ್ರೋಲ್ ಬಗ್ಗೆ ಮಾತಾಡ್ಲಿಕ್ಕೆ ಜನ ಇಲ್ಲ, ಡೀಸೆಲ್ ಬಗ್ಗೆ ಮಾತಾಡ್ಲಿಕ್ಕೆ ಜನ ಇಲ್ಲ, ಗ್ಯಾಸ್ ಬಗ್ಗೆ ಮಾತಾಡ್ಲಿಕ್ಕೆ ಜನ ಇಲ್ಲ. ಅವ್ರ ಗಡ್ಡ ಮಾತ್ರ ಬೆಳೀತಾ ಇದೆ. ದೇಶವನ್ನು ಯಾವ ಅಧೋಗತಿಗೆ ಬಂದಿಟ್ಟಿದ್ದಾರೆ ಇದ್ರ ಬಗ್ಗೆ ಬೇಕಾದಷ್ಟು ಮಾಹಿತಿ ಎಲ್ಲ ಕಡೆ ಇದೆ. ಅದ್ರ ಬಗ್ಗೆ ಮಾತಾಡಿದವ್ರನ್ನು ಬಗ್ ಬಡಿಲಿಕ್ಕೆ ಬೇಕಾದ ವ್ಯವಸ್ಥೆ ಇದೆ. ಜೈಲಿಗೆ ಹಾಕ್ಲಿಕ್ಕೆ ವ್ಯವಸ್ಥೆ ಇದೆ. ತಮಾಷೆ ಮಾಡಲಿಕ್ಕೆ ವ್ಯವಸ್ಥೆ ಇದೆ. ಮತ್ತು ಅವರ ತುತ್ತೂರುಗಳಾಗಿರುವಂತ ಮೀಡಿಯಾ ಇಂಡಿಯಾ ಅಂತ ಬಾಯಿಗೆ ಬಂದ ಮಾತಾಡ್ತಾನಲ್ಲ ಒಬ್ಬ ಅಂಥವರೇ ಇವತ್ತು ಮೀಡಿಯಾದಲ್ಲಿ ಅವರನ್ನು ಇಟ್ಕೊಂಡು ಜನರ ಬಾಯಿ ಮುಚ್ಚಿಸಿದ್ದಾರೆ. ನಾವು ಮಾತಾಡದೇ ಇದ್ರೆ, ಮಾತಾಡ್ಲಿಕ್ಕೆ ಕಲಿದೇ ಇದ್ರೆ ಮತ್ತು ಬದಲಿ ಮಾಧ್ಯಮಗಳನ್ನ ನಾವು ಹುಡುಕೊಳ್ಳದೆ ಇದ್ರೆ ನಮಗೆ ಬಹಳ ಕಷ್ಟ ಇದೆ. ಇವತ್ತು ಅವರ ಭಕ್ತರುಗಳೆಲ್ಲ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಅವರಿಗೆ ದೇಶಭಕ್ತಿ ಮಾತ್ರ. ಎಂತ ಅದು ದೇಶಭಕ್ತಿ ಅಂದ್ರೆ? ನೀವು ಮನುಷ್ಯನ ಪ್ರೀತಿ ಮಾಡದೇ ಇದ್ರೆ, ಬಡತನ ಪಡೆದಿದ್ದವರಿಗೆ ನೀವು ಮಿಡಿಯದೇ ಇದ್ರೆ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡದೇ ಇದ್ರೆ ಅದೆಂತ ದೇಶಭಕ್ತಿ ಅದು? ಹಾಗಾಗಿ ನಾನು ತುಂಬಾ ಮಾತಾಡಿದ್ದೆ. ಇನ್ನೊಮ್ಮೆ ಇದೇ ಮಾತನ್ನ ತಿರುಗಿ ಹೇಳಿ ನಮ್ಮ ಸಂಖ್ಯೆ ಕಡಿಮೆ ಇದೆ. ಆದ್ರೆ ಎಲ್ಲ ಕಾಲದಲ್ಲೂ ಕೂಡ ಸತ್ಯವನ್ನು ಪ್ರತಿಪಾದನೆ ಮಾಡುವವರು, ಧೈರ್ಯವಾಗಿ ಮಾತನಾಡುವವರು ಸಂಖ್ಯೆ ಬಹಳ ಕಡಿಮೆ. ಈಗಂತೂ ಬಹಳ ಕಡಿಮೆ. ಅದಕ್ಕೆ ನಾವು ಹಿಂಜರಿಬೇಕಾಗಿಲ್ಲ. ಯಾಕಂದ್ರೆ ಇವತ್ತಿದ್ದ ಹಾಗೆ ನಾಳೆ ಇರುತ್ತೆ ಏನಿಲ್ಲ. ಇವತ್ತು ಕುರುಡರಾಗಿರುವ ಜನರಿಗೆ, ಭಕ್ತರಾಗಿರುವ, ಅಂಧ ಭಕ್ತರಾಗಿರುವ, ಕುರುಡಾಗಿರುವ ಜನರಿಗೆ ಇವತ್ತಲ್ಲ ನಾಳೆ, ಈಗ ಅವ್ರ ಕಾಲ್ಬುಡಕ್ಕೆ ಬಂದಿದೆ, ಗೊತ್ತಾಗುತ್ತೆ. ನಾವು ಹೇಳ್ತಾ ಇರ್ಬೇಕು. ಮತ್ತು ಈ ಸತ್ಯ ಅನ್ನೋದು, ನ್ಯಾಯ ಅನ್ನೋದು, ನೀತಿ ಅನ್ನೋದು ಒಂದು ಸಣ್ಣ ದೀಪ. ದೊಡ್ಡ ದೊಂದಿ ಅಲ್ಲ, ಪ್ರಖರವಾದ ಬೆಳಕಲ್ಲ. ಅದು ನಮ್ಮ ಆತ್ಮದೊಳಗಿರುವ ಸಣ್ಣ ಕಿರು ಬೆಳಕು. ಅದು ಆರದೇ ಇರುವ ಹಾಗೆ ಅದನ್ನು ಕಾಪಾಡಿಕೊಂಡು, ಅದು ಇದ್ದಷ್ಟು ದಿವಸ ನಾವು ಹಲವಾರು ದೀಪಗಳನ್ನು ಹಚ್ಚಲಿಕ್ಕೆ ಸಾಧ್ಯ. ಆ ದಿವಸಕ್ಕೋಸ್ಕರ ನಾವು ಕಾಯಬೇಕು. ಅದಕ್ಕೋಸ್ಕರ ನಾವು ಶಿಕ್ಷಣವನ್ನು ಪಡಿಬೇಕು. ಆ ರೀತಿಯ ಒಂದು ನಮ್ಮನ್ನ ಸರ್ವತೋಮುಖವಾಗಿ ಎಲ್ಲ ವಿಷಯಗಳಲ್ಲಿ ಆಸಕ್ತಿ ಇರುವ ಹಾಗೆ. ಮತ್ತೆ ಇವತ್ತು ನೋಡಿ ನಮ್ಮ ದೇಶದಲ್ಲಿ, ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಈ ತರ ವಿಚಿತ್ರವಾದ ಪರಿಸ್ಥಿತಿ ಇದೆ. ಆದ್ರೆ ಬೇರೆ ದೇಶಗಳಲ್ಲಿ
ಒಳ್ಳೆಯ ಶಿಕ್ಷಣ ಸಂಸ್ಥೆಗಳಲ್ಲಿ ಮತ್ತು ವಿಶ್ವವಿದ್ಯಾನಿಲಯಗಳಲ್ಲಿ ನೀವು ನಿಮಗೆ ಸಾಹಿತ್ಯ ಗೊತ್ತಿದ್ರೆ ಸಾಲದು. ಸಾಹಿತ್ಯ ಗೊತ್ತಿರೋರಿಗೆ ಇಕನಾಮಿಕ್ಸ್ ಗೊತ್ತಿರಬೇಕು, ಪೊಲಿಟಿಕಲ್ ಸೈನ್ಸ್ ಗೊತ್ತಿರಬೇಕು, ಫಿಲಾಸಫಿ ಗೊತ್ತಿರಬೇಕು, ರಿಲಿಜನ್ ಗೊತ್ತಿರಬೇಕು. ಇದೆಲ್ಲವೂ ಗೊತ್ತಿಲ್ಲದೆ ಇದ್ರೆ ನೀವು ಸುಮ್ಮನೆ ಕಣ್ಪಟ್ಟಿ ಕಟ್ಕೊಂಡು ಮಾತಾಡಿದ್ರೆ ಯಾರು ಕೇಳೋದಿಲ್ಲ ಅಲ್ಲಿ. ಈಗ ಆ ರೀತಿ ಜ್ಞಾನಕ್ಕೆ ಅತ್ಯುತ್ತಮವಾದ ವಿದ್ಯಾಸಂಸ್ಥೆಗಳಲ್ಲಿ, ನಮ್ಮ ದೇಶದ ಹೊರಗಡೆ ಇರುವಂತಹ ವಿದ್ಯಾಸಂಸ್ಥೆಗಳಲ್ಲಿ ಒಂದು ಪೈಸೆ ಬೆಲೆ ಇಲ್ಲ. ನಮ್ಮಲ್ಲಿ ಮಾತ್ರ ಡಿಗ್ರಿ ಹಿಡ್ಕೊಂಡು ಏನೋ ನಾವೇ ದೊಡ್ಡ ತಿಳ್ಕೊಂಡಿರ್ತಾರೆ. ಅದಲ್ಲ, ನಾವು ಅದಕ್ಕೋಸ್ಕರ ಒಂದು ಬದಲಿಯಾಗಿರುವಂತ, ನಾನಾಗಲೇ ಹೇಳಿದಾಗೆ ಸರ್ವತೋಮುಖವಾಗಿರುವಂತಹ ಜೀವನದ ಎಲ್ಲ ಕ್ಷೇತ್ರಗಳನ್ನ ಅರ್ಥ ಮಾಡಿಕೊಳ್ಳುವ, ಅದರ ಜೊತೆಗೆ ಸಂವಾದವನ್ನು ಏರ್ಪಡಿಸುವ ರೀತಿಯ ಶಿಕ್ಷಣದ ಜೊತೆಗೆ ನಾವು ನಮ್ಮನ್ನು ಜೋಡಿಸ್ಕೊಳ್ಬೇಕು ಮತ್ತು ಅಂಥ ಒಂದು ಜವಾಬ್ದಾರಿಯುತವಾದ ನಾಗರಿಕ ನಾವು ಆಗಬೇಕು ಅನ್ನುವ ಆಶಯವನ್ನು ನಿಮ್ಮ ಎದುರು ಹೇಳ್ತಾ, ನಾನು ಕರೆದದ್ದಕ್ಕಾಗಿ ಮತ್ತು ನನ್ನ ಮಾತನ್ನು ನಾನು ಕೇಳಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳನ್ನು ಹೇಳ್ತಾ, ಈ ಸಂಸ್ಥೆಗೆ ಉತ್ತರೋತ್ತರವಾಗಿ ಶ್ರೇಯಸ್ಸಾಗಲಿ ಮತ್ತು ಈ ಸಂಸ್ಥೆಯಿಂದ ನಿಮಗೂ, ನಿಮ್ಮಿಂದ ಈ ಸಂಸ್ಥೆಗೂ ಹೆಸರು ಬರುವ ಹಾಗಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಈ ವೇದಿಕೆಯಲ್ಲಿ ವಿಷ್ಣು ಭಾಷೆಗಳಂತಹ ಸರ್ ಸ್ವಾಮೀಜಿಯವರಿಗೆ ಇದೀಗ ವಿದ್ಯಾರ್ಥಿ ಸಂಘಟನೆ ವತಿಯಿಂದ ಪಟ್ಟಭಿರಾಮ ಸ್ವಾಮೀಜಿಯವರಿಗೆ ಚಿಕ್ಕ ಕಾಣಿಕೆ ಮಾಡಿದ್ದೇವೆ. ಸ್ವೀಕರಿಸಬೇಕಾದ ಪಟ್ಟಭಿರಾಮ ಸ್ವಾಮೀಜಿಯವರು ಹಾಗೂ ಕುಟುಂಬದ ಎಲ್ಲ ಸ್ಥಾಪನೆಗಳ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಧನ್ಯವಾದ ಮಾಡಬೇಕಾಗಿ BMC ಪ್ರಧಾನ ಕಾರ್ಯದರ್ಶಿ ಸಮದ್ ಪರ್ಪು ಅವರು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು. ಬಿಸ್ಮಿಲ್ಲಾಹ್ ವಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವ ಸಹ್ಬಿಹಿ ಅಜ್ಮഈನ್. ಅಮ್ಮಾ ಬಾದ್. ಗೌರವಾನ್ವಿತ ಉಸ್ತಾದರುಗಳೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಅಲ್ಹಮ್ದುಲಿಲ್ಲಾಹ್ ಈ ವರ್ಷದ ವಿಶ್ರಾಂತ ಮಧ್ಯೆ ವಿದ್ಯಾರ್ಥಿ ಸಂಘಟನೆ ಹಮ್ಮಿಕೊಂಡಂತಹ ಗುಲ್ಶನ್ 21 ಇದರ ಉದ್ಘಾಟನಾ ಸಮಾರಂಭವು ಅಲ್ಹಮ್ದುಲಿಲ್ಲಾಹ್ ಬಹಳ ಉತ್ತಮವಾದ ರೀತಿಯಲ್ಲಿ ಇಲ್ಲಿ ನಡೆಯಿತು. ಈ ನಮ್ಮ ವೇದಿಕೆಯಲ್ಲಿ ನಮಗೆ ಮೊದಲನೇದಾಗಿ ಧ್ವಜಾರೋಹಣ ಹಾಗೂ ಜಿಯಾರತಿಗೆ ನೇತೃತ್ವ ನಮ್ಮ ಸಂಸ್ಥೆಯ ಮುದರಿಸರಾದಂತಹ ಹಂಜಿದಿ ಸಾದರ್ ಅವರಿಗೆ ಮೊದಲನೇದಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ವೇದಿಕೆಯ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದಂತಹ ಸಂಸ್ಥೆಯ ಜನರಲ್ ಮ್ಯಾನೇಜರ್ ಆದಂತಹ ಅಬ್ದುಲ್ ಖಾದರ್ ಸಕಾಬಿ ಸಾದರ್ ಅವರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ಉದ್ಘಾಟನೆ ಮಾಡಿದಂತಹ ದಾವಗಳ ಪ್ರಿನ್ಸಿಪಲ್ರಾದಂತಹ ಅಬ್ದುಲ್ ಸಲಾಂ ಹಸನ್ ಸಾದರ್ ಅವರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ವೇದಿಕೆಯಲ್ಲಿ ದಿಕ್ಸೂಚಿ ಭಾಷಣ ಮಾಡಿದಂತಹ ಸರ್ ಪಟ್ಟಭಿರಾಮ ಸ್ವಾಮೀಜಿ ಅವರಿಗೂ ಕೂಡ ವಿಶ್ರಾಂತ ವಿದ್ಯಾರ್ಥಿ ಸಂಘಟನೆ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಒಂದುಗೂಡಿರುವಂತಹ ಅಬ್ದುಲ್ಲಾ ಉಸ್ತಾದ್, ಅದೇ ರೀತಿ ರಜಾಕ್ ಸರ್, ಅದೇ ರೀತಿ ಎಲ್ಲ ಉಸ್ತಾದರಿಗೂ ಕೂಡ ಅಂಜಿ ಸಾದರಿಗೂ ಎಲ್ಲರಿಗೂ ಹಾಗೂ ಇಲ್ಲಿ ಒಂದುಗೂಡಿರುವಂತಹ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಕೂಡ ಒಂದೇ ವಾಕ್ಯದಲ್ಲಿ ವಿಶ್ರಾಂತ ವಿದ್ಯಾರ್ಥಿ ಸಂಘಟನೆ ವತಿಯಿಂದ ಧನ್ಯವಾದವನ್ನು ಹೇಳುತ್ತಾ